ಧರ್ಮಸ್ಥಳದಲ್ಲಿ 106 ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ ನಂಬರ್ 6 ನಲ್ಲಿ ತಲೆಬುರುಡೆಯ ಅವಶೇಷ ಪತ್ತೆಯಾಗಿದೆ. ಹಾಗಾಗಿ ಪಾಯಿಂಟ್ ನಂಬರ್ 6 ನಲ್ಲಿಯೇ ಮತ್ತಷ್ಟು ಶೋಧ ಕಾರ್ಯ ಮುಂದುವರೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಕ್ಕಂತಹ ಮಾಹಿತಿ ಇದು. ಪುರುಷ ದೇಹದ ಬಹಳಷ್ಟು ಭಾಗಗಳನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ತಲೆಬುರುಡೆಯ ಅವಶೇಷವೂ ಕೂಡ ಸಿಕ್ಕಿದೆ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು ಪಾಯಿಂಟ್ ನಂಬರ್ 6 ಜಾಗಕ್ಕೆ ಶ್ವಾನದಳ ಬಂದಿರುವಂತಹ ದೃಶ್ಯ, ಮತ್ತೊಂದು ಕಡೆ ತಜ್ಞರು ಅಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರದ ಅವಶೇಷಗಳನ್ನು ಸೀಲ್ ಮಾಡಿಕೊಳ್ತಾ ಇರುವಂತಹ ದೃಶ್ಯ. ಅಸ್ಥಿ ಪಂಜರ ಸಿಕ್ಕ ಸ್ಥಳದ ಅಕ್ಕಪಕ್ಕದಲ್ಲಿ ಈಗಲೂ ಶೋಧ ಕಾರ್ಯ ಮುಂದುವರೆದಿದೆ. ಸ್ಥಳದಲ್ಲೇ ಇದ್ದಾರೆ FSL ತಜ್ಞರು. ಮೂಳೆ ಸಿಗ್ತಾ ಇದ್ದ ಹಾಗೆ ಇದು ಪುರುಷ ಮೂಳೆನಾ ಅಥವಾ ಮಹಿಳೆಯ ಮೂಳೆನಾ ಅನ್ನೋದನ್ನ ಪತ್ತೆ ಹಚ್ಚಿ ಕನ್ಫರ್ಮ್ ಮಾಡಿದ್ದಾರೆ. ಅದಾದ ನಂತರ ಈಗ ತಲೆಬುರುಡೆಯ ಅವಶೇಷ ಸಿಕ್ಕಿದೆ. ಈ ಬಗ್ಗೆ ಮಾತಾಡೋಣ. ವಿಧಿವಿಜ್ಞಾನ ತಜ್ಞರಾದಂತಹ ದಿನೇಶ್ ರಾವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಪಾಯಿಂಟ್ ನಂಬರ್ 6 ನಲ್ಲಿ ಪುರುಷ ಶವದ ಅಸ್ಥಿ ಪಂಜರದ ಕೆಲವೊಂದಿಷ್ಟು ಭಾಗಗಳು ಸಿಕ್ಕಿದೆ. ಸೊ ಇದು ಈ ಕೇಸನ್ನು ಭೇದಿಸೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸಹಾಯ ಮಾಡುತ್ತಾ? ಅಲ್ಲ, ಡೆಫಿನೆಟ್ಲಿ. ಈಗ ಪುರುಷನದು ಅಂತ ಗೊತ್ತಾದ್ಮೇಲೆ ಎಷ್ಟು ವಯಸ್ಸು ಅಂತಾನು ಗೊತ್ತಿರ್ಬೇಕು ಅವ್ರಿಗೆ. ಸೊ ಈಗ ಪುರುಷನದು ಎಷ್ಟು ವಯಸ್ಸು ಅಂತ ಇದೆರಡು ಬಂದಾದ ನಂತರ ನೆಕ್ಸ್ಟ್ ಇಸ್ ಅವರು ಹೈಟ್ ಎಷ್ಟು ಅಂತಾನು ಹೇಳ್ಬೋದು. ಆಮೇಲೆ ಇದಲ್ಲದೆ DNA ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಬಹುದು ಆ ಬೋನ್ಸ್ ನಲ್ಲಿಂದ. ಸೊ ಇದನ್ನ ಮುಂದಿನ ಪ್ರಕ್ರಿಯೆ ಯಾರು, ಫಾರ್ ಎಕ್ಸಾಂಪಲ್ ಈಗ ಪುರುಷನದು ಅಂತ ಗೊತ್ತಾಗತ್ತೆ. ಆಮೇಲೆ ಒಂದು 25 ವರ್ಷ ಅಂತ ಬೋನ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಾದಾಗ 25 ವರ್ಷದ್ದು ಹುಡುಗ ಯಾರು ಕಾಣೆ ಆಗಿದ್ದಾನೆ ಅಂತ ಪೊಲೀಸ್ ರಿಪೋರ್ಟ್ ಚೆಕ್ ಮಾಡಬೇಕು. ಅವಾಗ ಚೆಕ್ ಮಾಡಿದಾಗ ಈ ಬೋನ್ ಅಲ್ಲಿ ಇರ್ತಕ್ಕಂಥ DNA ಯಾರಾದ್ರೂ ಒಬ್ರು ಮನೆಯವ್ರು ಸಿಕ್ಕಿದ್ರೆ ಆ ಏಜ್ ಗ್ರೂಪ್ ಅಲ್ಲಿ ಕಾಣೆಯಾಗಿದ್ದಾರೆ ಅಂತ ಅವರ ಬ್ಲಡ್ ಸ್ಯಾಂಪಲ್ ಮತ್ತೆ ಇದರಿಂದ ಬೋನ್ ಇಂದ DNA ಸ್ಯಾಂಪಲ್ ಎರಡು ತಕೊಂಡು ಹೋಲಿಕೆ ಮಾಡಿ DNA ಮ್ಯಾಚ್ ಆದ್ರೆ ದೆನ್ ಅವ್ರ ಮನೆ ಹುಡುಗಾನೆ ಅಂತ ರುಜುವಾತಾಗುತ್ತೆ. ದಿಸ್ ಇಸ್ ವಾಟ್ ಇಸ್ ದ ಪ್ರೋಸೆಸ್ ಆಫ್ ಐಡೆಂಟಿಫಿಕೇಶನ್. ಆಮೇಲೆ ಎರಡನೇ ಭಾಗ, ಈ ಮೂಳೆಗಳ ಮೇಲೆ ಏನಾದರೂ ಏಟು ಬಿದ್ದಿರೋದು ಪುರಾವೆಗಳಿದ್ರೆ, ಏನಾದ್ರೂ ಬ್ಲಂಟ್ ಇಂಜುರೀಸ್, ಶಾರ್ಪ್ ಇಂಜುರೀಸ್ ಅಂತ ನಾವು ಅಂದ್ರೆ ಕಲ್ಲು, ದೊಣ್ಣೆ, ಮಚ್ಚು ಇಂಥದ್ರಿಂದ ಆಗಿರ್ತಕ್ಕಂತ ಗಾಯಗಳು ಆ ಮೂಳೆ ಮೇಲೆ ಕಂಡು ಬಂದ್ರೆ ತಾವು ಹೇಗೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಯಾವ ಭಾಗಕ್ಕೆ ಪೆಟ್ಟಾಗಿ, ದಿನೇಶ್ ರಾವ್ ಸರ್, ಈಗ ಯಾವ ಭಾಗಕ್ಕೆ ಪೆಟ್ಟಾಗಿದೆಯೋ ಆ ಭಾಗದ ಮೂಳೆ ಸಿಕ್ಕರೆ ಮಾತ್ರ ಗೊತ್ತಾಗದಲ್ವಾ ಅದು? ಸಾಧ್ಯ ಇಲ್ಲ ಅಲ್ಲಿ. ಅಲ್ಲ, ಈಗ ಹೌದು, ಬಾಡಿಯಲ್ಲಿ ಯಾವ ಭಾಗದಲ್ಲಿ ಸಿಕ್ಕಿದ್ದಾಗೆ ಅಲ್ಲಿ ಏಟಾಗಿದ್ರೆ ಮಾತ್ರ ಸಿಗೋದು. ಅಲ್ಲಿ ಏಟಾಗಿರ್ತಕ್ಕಂಥ ಮೂಳೆ ಸಿಕ್ಕಿದ್ರೆ ಮಾತ್ರ ಗೊತ್ತಾಗತ್ತೆ. ಬಟ್ ಅದೇ ನೇಣ ಹಾಕೊಂಡಿದ್ದಾನೆ, ಕುತ್ತಿಗೆ ಇಸ್ಕಿದ್ದಾನೆ ಅಂದ್ರೆ ಏನು ಸಿಗೋದಿಲ್ಲ. ಈಗ ಸುಮಾರು ಮೂಳೆಗಳು ಸಿಕ್ಕಿರಬಹುದು ಅನ್ಕೊಳ್ಳೋಣ ಸರ್. ಈಗ ಅಲ್ಲಿ ಆ ಪ್ರದೇಶದಲ್ಲಿ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ, ಸತ್ತಂತ ವ್ಯಕ್ತಿಯನ್ನು ಮಾತ್ರ ಹೂಳಿರೋದಿಲ್ಲ. ಸಾಕಷ್ಟು 10-15 ವರ್ಷ ಅಂತಂದ್ರೆ ಎಷ್ಟು ಶವಗಳನ್ನ ಹೂತಿದ್ದಾರೋ ಗೊತ್ತಿಲ್ಲ. ಸೊ ಆ ಎಲ್ಲ ಅಸ್ಥಿ ಪಂಜರಗಳನ್ನ ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸೊ ಅದು ಗೊತ್ತಾಗ್ಬಿಡುತ್ತಲ್ವಾ ಇದು ಬೇರೆ ಬೇರೆ ವ್ಯಕ್ತಿಯ ದೇಹದ ಭಾಗಗಳು ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ತರ ಜಾಗದಲ್ಲಿ ಇಂಥ ಪ್ರಸಂಗಗಳು ಸಾಧ್ಯತೆ ಜಾಸ್ತಿ ಇದೆ. ನಮ್ಮ ಅನುಭವದ ಪ್ರಕಾರ ನಾವು ಬೇರೆ ಕಡೆ ಹೋದಾಗ ಅಲ್ಲಿ ಊಳ ಜಾಗದಲ್ಲಿ ಹೋದಾಗ ಇಂಥದೇ ಸಿಗೋದು ನಮ್ಗೆ. 2-3 ಮನುಷ್ಯನ ಬೋನ್ ಸಿಕ್ಬಿಡುತ್ತೆ. ಆಮೇಲೆ ಅದ್ರ ಜೊತೆ ಪ್ರಾಣಿಗಳ ಮೂಳೆಗಳನ್ನು ಸಿಗತ್ತೆ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಪ್ರಾಣಿದ ಯಾವುದು ಮನುಷ್ಯನ ಯಾವುದು ಅಂತ ಮೊದಲು ವಿಂಗಡಣೆ ಮಾಡ್ತೀವಿ. ಅದ ನಂತರ ಒಬ್ಬ ಮನುಷ್ಯಂದ, ಇಬ್ರು ಮನುಷ್ಯಂದ, 3 ಅವ್ರದ ಅಂತ ಅದನ್ನು ಬೇರ್ಪಡಿಸ್ತೀವಿ.
ಅದಾದ ಮೇಲೆ ಇದು ಗಂಡಿಂದ ಹೆಣ್ಣಿಂದ ಅಂತ ಅದನ್ನು ಬೇರ್ಪಡಿಸಿ ಆಮೇಲೆ ಈ ವಯಸ್ಸುಗಳು ಅನುಗುಣವಾಗಿನೂ ನಾವು ಬೇರ್ಪಡಿಸಿ ಅದು ತನಿಖಾದಾರಿಗೆ ನಾವು ರಿಪೋರ್ಟ್ ಕೊಡ್ತೇವೆ. ಅಂದ್ರೆ ಎಷ್ಟು ಅವಶೇಷಗಳು ಸಿಕ್ಕಿದೆಯೋ, ಎಷ್ಟು ಮೂಳೆಗಳು ಸಿಕ್ಕಿದೆಯೋ ಪ್ರತಿಯೊಂದನ್ನು ಕೂಡ ಎಕ್ಸಾಮಿನ್ ಮಾಡಲೇಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಮಗೆ ತಲೆ ಬುರುಡೆ 2 ಸಿಕ್ಕಿದೆ ಅಂದ್ರೆ ಇಬ್ರದು ಅಂತ ಗೊತ್ತಾಗ್ತದೆ. ಕರೆಕ್ಟ್. ಅದೇ ಕಾಲಿನ ಮೂಳೆ 3 ಸಿಕ್ಕಿರುತ್ತೆ. ಸೊ ಆ 3 ರೈಟ್ ಸೈಡಾ ಲೆಫ್ಟ್ ಸೈಡಾ ಅಂತ ನಾವು ಫಸ್ಟ್ ತಿಳ್ಕೊಳ್ತಾರೆ. 3 ರೈಟ್ ಸೈಡು ಅಂತ ಇದ್ರೆ 3 ಮನುಷ್ಯಂದು ಅಂತ. ಒಂದು ರೈಟ್ ಒಂದು ಲೆಫ್ಟ್ ಇತ್ತು ಒಂದೇ ಏಜ್ ಗ್ರೂಪ್ ಸೇರಿದ್ರೆ ಅದು ಒಬ್ಬ ಮನುಷ್ಯನಿಗೆ ಸೇರಿದೆ ಅಂತ. ಇನ್ನೊಂದು ಮೂಳೆ ಯಾವುದು ಬೇರೆಯವರಿಗೆ ಸಂಬಂಧಪಟ್ಟಿತ್ತು ಅಂತ. ಇದೇ ತನಿಖೆನಲ್ಲಿ ನಾವು ಕೊಡ್ತಕ್ಕಂಥ ರಿಪೋರ್ಟ್. ಎಸ್. ಫಾರ್ ಎಕ್ಸಾಂಪಲ್ ಸರ್, ನನ್ನ ಕುತೂಹಲ ಕೇಳ್ತಾ ಇದ್ದೀನಿ. ಈಗ ಒಂದು 25 ವರ್ಷದ ವ್ಯಕ್ತಿಯ ಅಲ್ಲಿ ಶವವನ್ನು ಹೂಳಲಾಗಿದೆ ಅನ್ಕೊಳ್ಳಿ. ಕೇವಲ 1 ಅಲ್ಲ 2 3 ಅದೇ ಏಜ್ ಗ್ರೂಪಿನ ವ್ಯಕ್ತಿಯ ಶವ ಹೂತಿದ್ದಾರೆ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಅಂದ್ರೆ ಏಜ್ ಒಂದೇ ಇರುತ್ತೆ, ಆದ್ರೆ ಮೂಳೆಗಳು ಬೇರೆ ಬೇರೆ ವ್ಯಕ್ತಿಯದ್ದು ಅನ್ನೋದು ಗೊತ್ತಾಗುತ್ತಾ? ಈಗ ಏಜ್ ಒಂದೇ ಆಗ್ಬಿಟ್ಟು ಆಮೇಲೆ ಒಂದೇ ಸೆಕ್ಸ್ ಅಂದ್ರೆ ಇಬ್ರು ಗಂಡಸರೇ ಆದಾಗ ದೆನ್ ಅವಾಗ ನಮಗೆ ಡೆಫಿನೆಟ್ಲಿ ದಟ್ ವಿಲ್ ಬಿ ಅ ವೆರಿ ಕನ್ಫ್ಯೂಸಿಂಗ್ ಅಂಡ್ ವೆರಿ ಡಿಫಿಕಲ್ಟ್ ಫಾರ್ ಕ್ಯಾಟಗರೈಸೇಷನ್. ಅವಾಗ ಏನ್ ಮಾಡ್ತೀವಿ, ಕೆಲವು ಪ್ರಕ್ರಿಯೆಗಳ ಟೆಸ್ಟ್ ಇತ್ತು, ಅವಾಗ ಲ್ಯಾಬ್ ನಲ್ಲಿ ಕೆಲವು ಪರೀಕ್ಷೆ ಮಾಡ್ತೀವಿ ನಾವು. ಸೊ ಬೋನ್ಸ್ ಟ್ರಾನ್ಸ್ಪರೆನ್ಸಿ, ಬೋನ್ ಗರ್ತು ಪ್ಲಸ್ ಬೋನ್ ಅಲ್ಲಿ ಆಗಿರ್ತಕ್ಕಂಥ ಚೇಂಜಸ್ ಅದನ್ನೆಲ್ಲ ಆಮೇಲೆ ಒಂದೇ ಟೈಮಲ್ಲಿ ಸತ್ರ ಬೇರೆ ಟೈಮಲ್ಲಿ ಸತ್ತಿದಾರ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ದೆನ್ ವಿ ವಿಲ್ ಕಮ್ ಟು ಅ ಕನ್ಕ್ಲೂಷನ್. ಬಟ್ ಡೆಫಿನೆಟ್ಲಿ ನಾವು ಆಮೇಲೆ ಹಲ್ಲಿನಲ್ಲಿ ಬದಲಾವಣೆಗಳು ಏನಾಗಿದೆ, ಆಮೇಲೆ ಹಳೆ ಗಾಯಗಳು, ಸೊ ಎಲ್ಲ ಮೂಳೆಗಳಲ್ಲಿ ಸಿಕ್ಕಿದ್ಯಾ, ಎಲ್ಲ ಮೂಳೆಗಳ ಮೇಲೆ ಏನಾದ್ರೂ ಚೇಂಜಸ್ ಇದೆಯಾ, ಇದನ್ನೆಲ್ಲ ನೋಡ್ಬಿಟ್ಟು ಕೆಲವು ವಿಂಗಡಣೆ ಮಾಡ್ತೀವಿ. ಇದಕ್ಕೆ ಇಂಪಾರ್ಟೆಂಟ್ ಪರೀಕ್ಷೆ ಏನಂದ್ರೆ ಡಿಎನ್ಎ ಮಾಡ್ಬಿಟ್ಟು ಅವಾಗ ನಾವು ಒಬ್ಬ ಮನುಷ್ಯನಿಗೆ ಸೇರಿದೆಯೋ 2 ಮನುಷ್ಯ ಸೇರಿದೆಯೋ ಅಂತ ಅವಾಗ ನಾವು ರುಜುವಾತಾಗಿ ಹೇಳಲಿಕ್ಕೆ ಬರ್ತದೆ ಅಂತ ಪ್ರಸಂಗಗಳಲ್ಲಿ. ಎಸ್ ಎಸ್ ಸರ್. ದಿನೇಶ್ ರಾವ್ ಸರ್, ನೀವು ನೆನ್ನೆ ಹಿಂಗೆ ಲೈವಲ್ಲಿ ಸಿಕ್ಕಾಗ ಹೇಳ್ತಾ ಇದ್ರಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಸೊ ಅದು ಪುರುಷಂದ ಮಹಿಳೆಯದ್ದ ಅನ್ನೋದನ್ನ ಪ್ರಾಥಮಿಕವಾಗಿ ಹೇಳಿಬಿಡ್ತಾರೆ ತಜ್ಞರು ಅಂತ. ಸೊ ಅದೇ ಪ್ರಕಾರ ಈಗ FSL ಅಲ್ಲಿರುವಂತಹ ಸ್ಪಾಟ್ನಲ್ಲಿರುವಂತಹ ತಜ್ಞರು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. ಈಗ ಸಿಕ್ಕಿರುವಂತಹ ಮೂಳೆ ಪುರುಷನದ್ದೇ ಅನ್ನೋದನ್ನ. ಸೊ ಈಗ ಮೂಳೆ ನೋಡಿದ್ರೆ ಎಷ್ಟು ವರ್ಷ ಆಗಿರ್ಬೋದು ಅದನ್ನ ಹೂತು ಅನ್ನೋದು ಗೊತ್ತಾಗುತ್ತಾ, ಅಥವಾ ಅದನ್ನ ಎಕ್ಸಾಮಿನ್ ಮಾಡಲೇಬೇಕಾ, ಅದಾದ ನಂತರವೇ ಅದನ್ನ ಒಂದು ಕನ್ಕ್ಲೂಷನ್ ಬರಕ್ ಸಾಧ್ಯ? ಡೆಫಿನೆಟ್ಲಿ ಇದಕ್ಕೆ ನಮ್ಗೆ ಇದು ಒಂದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದರಲ್ಲಿ ಅಕ್ಯುರೇಸ್ ಆಗಿ ಹೇಳೋದು ತುಂಬಾ ಕಷ್ಟ. ನಮ್ಗೆ ಇದು ಹಳೆ ಬೋನ ಹೊಸ ಬೋನ ಅಂತ ಇಷ್ಟು ಹೇಳಲಿಕ್ಕೆ ಬರ್ತದೆ ಹೊರತು ನಮ್ಗೆ ಇಷ್ಟು ವರ್ಷದಿಂದನೇ ಸತ್ತಿದ್ದ ಅಂತ ಅದೆಲ್ಲ ಕೆಲವು ಟೆಸ್ಟ್ ಇದಾವೆ. ಬಟ್ ದಟ್ ಇಸ್ ಅಕ್ಯುರೇಸಿ ರೇಂಜ್ ಇಸ್ ಇನ್ ದ ಫಾರ್ಮ್ ಆಫ್ 10 years 20 years. ಅಂದ್ರೆ ನಮ್ಗೆ 10 ವರ್ಷದಿಂದ ಸತ್ತಿದ್ದ ಅಂತ ಹೇಳ್ಬೋದು ಹೊರತು ನಾವು 3 ತಿಂಗಳಿಂದ ಸತ್ತಿದ್ದ, 1.5 ವರ್ಷದಿಂದ ಸತ್ತಿದ್ದ, 3 ವರ್ಷದಿಂದ ಸತ್ತಿದ್ದ ಅಂತ ಹೇಳೋದ್ ಕಷ್ಟ. ನಾವು 3 ರಿಂದ 5 ವರ್ಷದಿಂದ ಅಂತ ಹೇಳ್ಬೋದು ಹೊರತು 5 ರಿಂದ 10 ವರ್ಷ ಅಂತ ಹೇಳ್ಬೋದು ಹೊರತು 6 ವರ್ಷ 7 ವರ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪರ್ಟಿಕ್ಯುಲರ್ ಇಷ್ಟೇ ವರ್ಷ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ತನಿಖೆನಲ್ಲಿ ಒನ್ಸ್ ಐಡೆಂಟಿಟಿ ಇಸ್ ಎಸ್ಟಾಬ್ಲಿಷ್ಡ್ ಅಂದ್ರೆ ಇವ್ರು ಯಾರು ಅಂತ ರುಜುವಾತ್ ಆಗ್ಬಿಟ್ರೆ ಇವ್ರು ಯಾವಾಗ ಲಾಸ್ಟ್ ನೋಡಿದ್ ಯಾರು ಇವ್ರನ್ನ, ಮತ್ತೆ ಕಿಡ್ನಾಪರ್ ಮಿಸ್ಸಿಂಗ್ ಆಗಿದ್ದು ಡೇಟ್ ಯಾವುದು, ಸೊ ಅದ ಆಧಾರದ ಮೇಲೆ ಸತ್ತಿದ್ ಯಾವಾಗ ಅಂತ ನಾವೊಂದು ಅಪ್ರಾಕ್ಸಿಮೇಟ್ ಡೇನ ನಾವು ಹೇಳ್ಬೋದು. ತನಿಖೆನಲ್ಲಿ ಗೊತ್ತಾಗತ್ತೆ. ಬರೀ ಮೂಳೆ ನೋಡಿ ಇಷ್ಟೇ ತಿಂಗಳಿಂದ ಇಷ್ಟೇ ವರ್ಷದಿಂದ ಸತ್ತಿದ್ದಾನೆ ಅಂತ ರುಜುವಾತ್ ಮಾಡೋದು ತುಂಬಾ ಕಷ್ಟ. ಅಂದ್ರೆ ಒಂದೇ ಒಂದು ಮೂಳೆಯಿಂದಲೂ ಕೂಡ ಹೇಳ್ಬೋದಾ ಸರ್? ಓಕೆ, ಇದು ಇಷ್ಟು ವರ್ಷ ಸುಮಾರು ಹೇಳ್ಬೋದು. ಅದು ಡಿಪೆಂಡ್ಸ್ ಯಾವ ಮೂಳೆ ಸಿಕ್ಕಿದೆ ಅಂತ ಹೇಳ್ಬೋದು. ಬಟ್ DNA ಇಂದ ಡೆಫಿನೆಟ್ಲಿ ರುಜುವಾತ್ ಆಗತ್ತೆ. ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಿದ್ರೆ ಸುಮಾರು ನಮ್ಗೆ ಮಾಹಿತಿ ಸಿಗ್ತದೆ. ಏನೇನ್ ಸಿಗುತ್ತೆ ಸರ್? ಈಗ ಬೋನ್ DNA ಮಾಡೋದ್ರಿಂದ ಯಾವೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ? ಬೋನ್ DNA ಮಾಡೋದ್ರಿಂದ ಏನು ಸಿಗೋದಿಲ್ಲ. ಬೋನ್ DNA ಮಾಡೋದ್ರಿಂದ ಆ ವಿಕ್ಟಿಮ್ DNA ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅದ ನಂತರ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವ್ರ ಬ್ಲಡ್ ಸ್ಯಾಂಪಲ್ DNA ತಗೊಂಡು ಇದಕ್ಕೆ ಹೋಲಿಕೆ ಮಾಡಿ ಮ್ಯಾಚ್ ಆದಾಗ ಇವ್ರ ಮನೆಯವರದೇ ಅಂತ ಹೇಳಲಿಕ್ಕೆ ಬರ್ತದೆ. ಸೊ ಈಗ FSL ನ ಮುಂದೆಯೂ ಕೂಡ ಚಾಲೆಂಜಸ್ ಇದ್ದೇ ಇರುತ್ತಾ? ಈಗ ಈ ರೀತಿ ನೋಡಿ, ಈಗ ಏನಂದ್ರೆ ಚಾಲೆಂಜಸ್ ನಮ್ಗೆ ನೀವು ಬೇರೆ ಹಂತದಲ್ಲಿ ಇದ್ರಿ ನಿಮ್ಗೆ ಅನ್ಸುತ್ತೆ. ಬಟ್ ನಾವು ಈ ಕಡೆ ಇದ್ದಾಗ ನಮ್ಗೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ. ಸೊ
ಯಾವ ಚಾಲೆಂಜ್ ಅನ್ನೋದ ಬಟ್ ಅನುಭವ ಇರೋದ್ರಿಂದ ಇವೆಲ್ಲ ಒಂದು ನನಗ್ ಗೊತ್ತಿರೋ ಹಾಗೆ ಇದು ಯಾವುದೋ ದೊಡ್ಡ ಕಷ್ಟಕರವಾದ ಕೆಲಸ ಅಲ್ಲ. ಸೊ ಬಟ್ ಇದು ರುಟೀನ್ ವರ್ಕ್. ಬಟ್ ಓನ್ಲಿ ಥಿಂಗ್ ಇಸ್ ಇದಕ್ಕೆ ಏನಂದ್ರೆ ಇಟ್ ಹಸ್ ಡ್ರಾನ್ ಲಾಟ್ ಆಫ್ ಅಟೆನ್ಷನ್. ತುಂಬಾ ಮಾಧ್ಯಮದ ಅಟೆನ್ಷನ್ ಇದೆ. ಈ ತರ ಮಾಧ್ಯಮದ ಅಟೆನ್ಷನ್ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಾವು 100 ಮಾಡಿದೀವಿ, ಇದೇ ಮೊದಲು. ಸೊ ಇರೋದ್ರಿಂದ ಪ್ರತಿ ಸ್ಟೆಪ್ನು ಇರೋದ್ರಿಂದ ತನಿಖೆ ಮಾಡೋರ್ಗೆ, ಕೆಲಸ ಮಾಡೋರ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿ ಜಾಸ್ತಿ ತಪ್ಪು ಮಾಡೋದು ಸಹಜ ಅನ್ಸುತ್ತೆ ನನಗೆ. ನಿಜ, ತಾವು ಹೇಳಿದ್ರಿ ಇದು ಮೊದಲೇದಂತ. ಬಹುಶಃ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಹಿಂದೆನೂ ಆಗಿಲ್ಲ, ಮುಂದೆನೂ ಆಗೋದು ಡೌಟ್ ಅಂತ ಅನ್ಸುತ್ತೆ. ಆಗೋದಿಲ್ಲ. ಅದೇ ಇಷ್ಟೆಲ್ಲ ಕವರೇಜ್ ಸಿಕ್ಕಿರೋದ್ರಿಂದ ಸ್ವಲ್ಪ ಕಾನ್ಶಿಯಸ್ ಆಗ್ತಾರೆ, ಸ್ವಲ್ಪ ತಪ್ಪು ಮಾಡ್ಬಿಡ್ತಾರೆ ಅಂತ, ಎಡುತ್ತಾರೆ ಅಂತ ಅನ್ಸುತ್ತೆ. ಓಕೆ ಓಕೆ. ಈಗ ತಲೆಬುರುಡೆಯ ಕೆಲವೊಂದಿಷ್ಟು ಅವಶೇಷಗಳು ಸಿಕ್ಕಿರುವಂಥದ್ದು, ಸೊ ಅದು ಇನ್ವೆಸ್ಟಿಗೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಸರ್? ಅಲ್ಲ, ಡೆಫಿನೆಟ್ಲಿ ನಾನು ಮೊದಲೇ ಹೇಳಿದಾಗೆ ಬೋನ್ಸ್ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆನ್ಸು ಎಲ್ಲ ಸೇಮ್ ಆಸ್ ಎನಿ ಅದರ್ ಪಾರ್ಟ್ಸ್ ಆಫ್ ದ ಬೋನ್ಸ್. ಬಟ್ ತಲೆಬುರುಡೆ ಸಿಕ್ಕಿರೋದ್ರಿಂದ ಇನ್ನ ಚೆನ್ನಾಗಿ ತನಿಖೆಗೆ ಸಹಾಯ ಆಗುತ್ತೆ. ಎಲ್ಲ ಬೋನ್ಸ್ ಅಲ್ಲಿ ಗಂಡು ಹೆಣ್ಣು ಮತ್ತೆ ವಯಸ್ಸಿದೆಲ್ಲ ಏನಿದೆ ಅದು ಇನ್ನೂ ಚೆನ್ನಾಗಿ ರುಜುವಾತಾಗಿ ಹೇಳಬಹುದು. ಸರ್, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಯಾವುದು ತುಂಬಾ ಚಾಲೆಂಜಿಂಗ್ ಅಂತ? ಅಂದ್ರೆ ಎಷ್ಟೇ ವರ್ಷ ಹಳೆಯದಾದ್ರೂ ಕೂಡ ಅಸ್ಥಿ ಪಂಜರ ಅದನ್ನ ಎಕ್ಸಾಮಿನ್ ಮಾಡಬಹುದಾ? ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ಈಗ ಬರೀ 10-15 ವರ್ಷ ಅಂತ ದೂರುದಾರ ಹೇಳಿರುವಂತದ್ದು, ಅದನ್ನ ಹೊರತುಪಡಿಸಿ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಇದು ಅದು ಮೂಳೆನಲ್ಲಿ ನಮ್ಗೆ ಯಾವುದೇ ಅಷ್ಟು ಇದಾಗೋದಿಲ್ಲ. ಒಟ್ಟಿಗೆ ಇದು ತೆಗೆಯ ಪ್ರಕ್ರಿಯೆ ಮತ್ತು ಅಲ್ಲಿ ರಿಟ್ರೀವ್ ಮಾಡ್ತಕ್ಕಂಥ ಎವಿಡೆನ್ಸು ನೋಡಿ, ಆ ಜಾಗ ಏನು ಊತಿದಾರಲ್ಲ ಅದನ್ನ ತುಂಬಾ ಬರೀ ಮೂಳೆ ಸಿಕ್ತು ಅಂತ ಎದ್ಬಿಟ್ಟು ಆಚೆ ಬಂದ್ರೆ ತಪ್ಪಾಗ್ಬಿಡುತ್ತೆ. ಆ ಮನುಷ್ಯನಿಗೆ ಸಂಬಂಧಪಟ್ಟ ಇನ್ನ ಏನಾದ್ರೂ ವಸ್ತುಗಳು, ಏನು ಈ ಬಟ್ಟೆ ಅಲ್ಲ, ಬೇರೆ ಯಾವ್ದಾದ್ರು ಉಂಗುರ, ಕಾಲು ಚೈನು, ಇಂಥ ವಾಚು ಇಂಥವೇನಾದ್ರೂ ಸಿಗುತ್ತಾ? ಸೊ ಅದನ್ನೆಲ್ಲ ನೋಡ್ಬೇಕು. ಯೂಶಲಿ ಏನ್ ಮಾಡ್ತಾರೆ, ಈ ಊತಾಕ್ತಾರೆ ನೋಡಿ ಈ ಜನ, ಇವರೆಲ್ಲ ಅದನ್ನೆಲ್ಲ ಕಳ್ಸ್ಕೊಂತಾರೆ. ಅವರೆಲ್ಲ ಹಾಕ್ಬಿಟ್ಟು ಮುಚ್ಚಲ್ಲದಿಲ್ಲ. ಅದೊಂದು ಚಿನ್ನ ಏನಾದ್ರೂ ವ್ಯಾಲ್ಯೂಯಬಲ್ ವಸ್ತು ಇದ್ರೆ ಅದು ಸಿಗಲ್ಲ. ಹೌದು, ಈ ತರ ಜನ ಸುಮಾರು ಅದನ್ನೇ ಮಾಡೋದು. ಮೊನ್ನೆ ಫಸ್ಟ್ ಡೇ ಏನ್ .1 ಅದನ್ನ ಶೋಧ ಮಾಡಿದ್ರು. ಆಗ ಕೆಲವೊಂದಿಷ್ಟು ಬಟ್ಟೆ, ಪಾನ್ ಕಾರ್ಡ್ ಇದು ಸಿಕ್ಕಿತ್ತು. ಸೊ ಅದರ ಮುಖಾಂತರ ಯಾರ ವ್ಯಕ್ತಿ ಅನ್ನೋದು ಕೂಡ ಈಗ ಒಂದು ಮಟ್ಟಿಗೆ ಗೊತ್ತಾಗಿದೆ. ಸೊ ಆ ರೀತಿ ಏನಾದ್ರು ಐಟಮ್ಗಳು ಸಿಕ್ಕರೆ, ಮೆಟೀರಿಯಲ್ಸ್ ಸಿಕ್ಕರೆ, ID ಕಾರ್ಡ್ಗಳೇನಾದ್ರೂ ಸಿಕ್ಕರೆ ಅದು ಇನ್ನ ಈಸಿ ಆಗ್ಬಿಡುತ್ತೆ. ID ಕಾರ್ಡ್ ಎಲ್ಲ ಡೆಸಿಮೇಟ್ ಆಗಿರುತ್ತೆ. 15 ವರ್ಷದಲ್ಲೆಲ್ಲ ಇರೋದಿಲ್ಲ ಅದೆಲ್ಲ. ಈಗ ಸಿಕ್ಕಿರೋದು ಅದು ಡೆಫಿನೆಟ್ಲಿ ರೀಸೆಂಟ್ ಒನ್ ಅಂಡ್ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ದ ಬರಿಯಲ್ ಆಫ್ ದ ಬಾಡೀಸ್. ಅಬ್ಸಲ್ಯೂಟ್ಲಿ. ಅದು ತನಿಖೆಗೆ ಜಾಸ್ತಿ ಪರಿಗಣಿಸೋದು ಅಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಯಾರ್ದು ಇದು ಅಂತ ಟ್ರೇಸ್ ಮಾಡ್ಬೋದು. ಬಟ್ ಅವ್ರಿಗೂ ಏನಾದ್ರೂ ಇದಾದ್ರೆ ಅವ್ರ ಬಾಡಿನ ಹುಡುಕಲಿಕ್ಕೆ ಹೋಗ್ಬೇಕು ಹೊರತು, ಬಟ್ ಅದು ರೀಸೆಂಟ್ ಒನ್ 10, 15, 20 ವರ್ಷದ ಹಳೇದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ಕೇವಲ ಈ ಬೋನ್ಗಳಿಂದ ಮಾತ್ರ ಇನ್ವೆಸ್ಟಿಗೇಷನ್ ಆಗುತ್ತಾ ಅಥವಾ ಅಲ್ಲಿ ಸಿಗುವಂತಹ ಸಾಯಿಲ್, ಮಣ್ಣು ಕೂಡ ಬೇಕಾಗುತ್ತಾ? ಅದು ಇಂಪಾರ್ಟೆಂಟಾ? ನೋಡಿ, ಇದೇನಂದ್ರೆ ಇದೇ ಅನುಭವ ಮತ್ತೆ ಅನುಭವ ಇಲ್ದಿರೋದು ವ್ಯತ್ಯಾಸ. ಯಾಕಂದ್ರೆ ಎಲ್ಲಾ ಈ ವಿಧಿ ವಿಜ್ಞಾನದ ಪುಸ್ತಕಗಳೆಲ್ಲ ಮಣ್ಣು ತಗೊಳ್ಬೇಕು ಅಂತ ಬರ್ದ್ಬಿಟ್ಟಿದ್ದಾರೆ. ಕರೆಕ್ಟ್. ಸೊ ಅದಕ್ಕೆ ಈ ಅನುಭವ ಇಲ್ದಿರೋ ಡಾಕ್ಟರ್ಗಳು ಸುಮಾರು ಈ ಮಣ್ಣು ತಗೊಂಡು FSL ಅವರು ಕೊಟ್ಬಿಡ್ತಾರೆ. ಬಟ್ ಆ ಮಣ್ಣಿನ ಅವಶ್ಯಕತೆ ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ, ಈ ಕೆಲವು ವಿಷಕಾರಿ ಅಂಶಗಳು, ವಿಷ ಕೊಟ್ಟು ಸಾಯಿಸಿದ್ದಾರೆ ಅಂತ ವಿಷಯಗಳು ಡೆಫಿನೆಟ್ಲಿ ಮಣ್ಣಿನಲ್ಲಿ ಸೇರ್ಕೊಂಡಿರ್ತದೆ. ಆವಾಗ ನಾವು ಆ ಮಣ್ಣಿನ ಅವಶ್ಯಕತೆ ಬರುತ್ತೆ ಹೊರತು, ಇಲ್ಲಿ ನಾವು ನೋಡ್ತಾ ಇರೋದು ವಿಷ ಕುಡಿದು ಸತ್ತಿರೋ ನಾವು ಬಾಡಿ ಅಲ್ಲ. ಅದರಿಂದ ಇದರ ಅವಶ್ಯಕತೆ ಬರೋದಿಲ್ಲ. ನಾವು ಹುಡುಕ್ತಾ ಇರೋದು ಏಟ್ ಬಿದ್ದು ರೇಪ್ ಅಂಡ್ ಮರ್ಡರ್, ಇದನ್ನಲ್ಲಿ ನಾಟ್ ಪಾಯ್ಸನಿಂಗ್ ಕೇಸ್ ಅಲ್ಲ. ಸೊ ಪಾಯ್ಸನಿಂಗ್ ಕೇಸಸ್ ಅಂತ ಸಸ್ಪಿಷನ್ ಇದ್ದಾಗ ಮಾತ್ರ ಆ ಮಣ್ಣನ್ನ ನಾವು ಶೇಖರಣೆ ಮಾಡಿ ಕೊಡ್ತೇವೆ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಗೊತ್ತಿಲ್ಲದೆ ಇರೋರು, ನಾವು ಇದು ಈ ಮೆಡಿಕಲ್ ಆಫೀಸರ್ಸ್ ಎಸ್ಪೆಷಲಿ ಹಳ್ಳಿ ಕಡೆ, ಬೇರೆ ಕಡೆ ಈ ಬಾಡಿ ಈ ತರ ತೆಗ್ದಾಗ ಅವರೆಲ್ಲ ಮಣ್ಣು ಅರ್ಧ ಕೆಜಿ ಮಣ್ಣು ಪಾಪ ಪೊಲೀಸರು ಕೊಟ್ಟು ಕಳಿಸ್ಬಿಡ್ತಾರೆ. ಆ ಪೊಲೀಸವರು ಪೊಲೀಸರು ತಕೊಂಡ್ ಬಂದು ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಲ್ಯಾಬ್ ಕಳಿಸ್ತಿದ್ರು. ಲ್ಯಾಬ್ ಅಲ್ಲಿ ಅವ್ರು ಸುಮ್ನೆ ನೆಗೆಟಿವ್ ಈ ತರ ಬರ್ತಿತ್ತು. ಕಾಲ ಹರಣ ಆಗುತ್ತೆ ಹೊರತು ತನಿಖೆಗೆ
ಮುಂದೋಗ್ಲಿಕ್ಕೆ ಕಷ್ಟ ಆಗುತ್ತೆ ಇಂಥ ಪ್ರಸಂಗಗಳಲ್ಲಿ. ಬರೀ ಪಾಯ್ಸನ್ ಇಂದ ಏನಾದ್ರು ಡೆತ್ ಆದ್ರೆ ಮಾತ್ರ ಅದು ಹೆಲ್ಪ್ ಆಗುತ್ತೆ. ಹೌದು ಬೇರೆದಲ್ಲಿ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ಕೆಲವು ಎಲ್ಲಾ ಪುಸ್ತಕಗಳಲ್ಲಿ ಬರ್ದಿದೆ, ಅದಕ್ಕೆ ಇವರು ಓದಿದ್ದಾರೆ ಮಾಡ್ತಾರೆ, ಅನುಭವ ಕಮ್ಮಿ. ಅವಾಗ ಏನಾಗುತ್ತೆ, ಇಟ್ ವಿಲ್ ಡಿಲೇ ದ ಇನ್ವೆಸ್ಟಿಗೇಟಿವ್ ಪ್ರೋಸೆಸ್ ಅಷ್ಟೇ. ಪೆಂಡಿಂಗ್ ಅಂತ ಕೊಟ್ಮೇಲೆ ತೊಂದರೆ ಆಗುತ್ತೆ. ಹೌದು. ಎಸ್ ಎಸ್ ಸರ್, ಈಗ ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತಾವು ಎಷ್ಟು ಹಳೆಯ ಅವಶೇಷಗಳನ್ನ ಫೈಂಡ್ ಔಟ್ ಮಾಡಿದ್ದೀರಿ ಸರ್? ಹೇಗೆಲ್ಲ ಆ ಒಂದು ಪ್ರೊಸೀಜರ್ ಇತ್ತು ಸರ್? ಅಲ್ಲ ಮೇಡಮ್, ನೋಡಿ ನಾವೇನಾದ್ರಲ್ಲಿ ನಾವು ಸಮುದ್ರದಲ್ಲಿ ಇರ್ತಕ್ಕಂತಹ ಮೂಳೆಗಳನ್ನ ತೆಗ್ದಿದೀವಿ. ಆಮೇಲೆ ಈ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು ತೆಗೆಯೋದು ಮೋರಲೆಸ್ ಕಾಮನ್ ಆಗಿತ್ತು. ಎಸ್ಪೆಷಲಿ ಇದು ನಾವು ವಿ ವರ್ಕ್ ಇನ್ ಫಾರಿನ್ ಕಂಟ್ರಿನಲ್ಲಿ ನಮ್ಗೇನಂದ್ರೆ ವಿ ಹ್ಯಾಡ್ ಸಫಿಷಿಯಂಟ್ ಎಕ್ವಿಪ್ಮೆಂಟ್ಸ್ ಅಂಡ್ ಮ್ಯಾನ್ ಪವರ್ ಮತ್ತೆ ಸ್ಕಿಲ್ಡ್ ಲೇಬರ್. ಈ ತರ ಗುಂಡಿ ಆಗಿವ್ರನ್ನ ನಾವು ತಗೊಳ್ತಾ ಇರ್ಲಿಲ್ಲ. ದೇ ವರ್ ಆಲ್ ಬಿನ್ ಟ್ರೈನ್ಡ್ ಹೌ ಟು ಎಕ್ಸ್ಯೂಮ್. ನಮ್ಗೆ ಅದಕ್ಕೆ ಆದ ಎಕ್ವಿಪ್ಮೆಂಟ್ಸ್ ಎಲ್ಲ ಇರ್ತಿತ್ತು. ಈ ಡ್ಯಾಮೇಜ್ ಆಗ್ದಂಗೆ ನಾವು ತೆಗಿಲಿಕ್ಕೆ ದ ಕ್ರೈಮ್ ಸೀನ್ ಪೀಪಲ್ ವರ್ ಟ್ರೈನ್ಡ್ ಫಾರ್ ದಟ್ ಅಂಡ್ ಓನ್ಲಿ ವಿತ್ ಅವರ್ ಸೂಪರ್ವಿಷನ್. ನಮ್ಮ ಸೂಪರ್ವಿಷನ್ ಇಲ್ದಲೇ ಯಾರು ಕೈ ಹಾಕಿ ಕೊಡ್ತಿರ್ಲಿಲ್ಲ. ಸೊ ಇಟ್ ವಾಸ್ ವೆರಿ ಮೆಟಿಕ್ಯುಲಸ್. We have taken out lot of bodies, madam, hundreds of bodies. And sumar convictions we have achieved. Okay. Now, ಒಮ್ಮೆಲೆ 70 cases I have taken. ಒಂದ್ಸಲಿನೇ 70 ಬಾಡಿನ ತೆಗ್ದಿದ್ದೆ ನಾವು. ಸೊ ಒಂದು ಏರಿಯಾದಲ್ಲಿ ದಟ್ ಇಸ್ ಪರ್ಟೈನಿಂಗ್ ಟು ಡ್ರಗ್ ಕಾರ್ಟೆಲ್ಸ್, ಅಂದ್ರೆ ಡ್ರಗ್ ಗ್ಯಾಂಗ್ಸ್ಟರ್ಸ್. ಸೊ ಆ ತರ ಒಂದು ಕೇಸ್ಗಳಲ್ಲಿ. ಸೊ ಇದೆಲ್ಲ ಕೆಲವು ದೇಶಗಳಲ್ಲೆಲ್ಲ ಇದೆಲ್ಲ ಸಾಮಾನ್ಯ ಇದು. ಬಟ್ ನಮ್ಮಲ್ಲಿ ಈ ತರ ಆಗಿರೋದು ಆಶ್ಚರ್ಯ ಅಷ್ಟೇ. ಕರೆಕ್ಟ್. ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸರ್ ಇದೆಲ್ಲವೂ ಒಂದು ರಿಪೋರ್ಟ್ ಆಗಿ ಬರೋದಕ್ಕೆ? 72 hours ಅಲ್ಲಿ ರಿಪೋರ್ಟ್ ಕೊಡಬೇಕು. 72 hours. ಓಕೆ. ಹೌದು. ಎಸ್. ದಿನೇಶ್ ರಾವ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.